ನಮಸ್ಕಾರ. ಯಶಸ್ವಿ ವ್ಯಕ್ತಿಗಳ 5 ಗುಟ್ಟುಗಳನ್ನು ಇವತ್ತು ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ. ಹೌದಾ, ಏನದು ಆ 5 ಗುಟ್ಟುಗಳು? ನೋಡಬೇಕು ಅಲ್ವಾ? ನೋಡಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಯಶಸ್ವಿ ವ್ಯಕ್ತಿಗಳು ಅವ್ರಿಗಿರೋದು 24 ಗಂಟೆಗಳು, ನಮಗಿರೋದು 24 ಗಂಟೆಗಳು. ಸೊ ಹಾಗಾದರೆ ಅವ್ರು ಹೇಗೆ ಸಕ್ಸಸ್ಫುಲ್ ಮ್ಯಾನ್ ಆಗ್ತಾರೆ? ಸೊ ನೋಡಬೇಕು ಅಂತಂದರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ದಯವಿಟ್ಟು ನೋಡಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಹಳ ಜನರು ಒಂದು ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆ ಏನು ಗೊತ್ತೇನ್ರಿ? ಯಶಸ್ವಿ ವ್ಯಕ್ತಿಗಳ ಗುಟ್ಟು ಏನಿರ್ಬೋದು? ಅವರಿಗೂ ನಮ್ಮಂತೆ 24 ಗಂಟೆಗಳನ್ನೇ ಪಡೆಯುತ್ತಾರೆ. ಅವರಿಗೂ ಸಮಸ್ಯೆಗಳು ಬರುತ್ತವೆ, ಅವರಿಗೂ ಸೋಲುಗಳು ಎದುರಾಗುತ್ತವೆ. ಆಗಿದ್ದರೆ ಅವರು ಹೇಗೆ ಯಶಸ್ವಿ ಆಗ್ತಾರೆ? ಗುಟ್ಟು ಒಂದೇ ಪದದಲ್ಲಿದೆ, ಶಿಸ್ತು, ಡಿಸಿಪ್ಲಿನ್. ಡಿಸಿಪ್ಲಿನ್ ಇಸ್ ದ ವೆರಿ ಇಂಪಾರ್ಟೆಂಟ್. ಯಶಸ್ವಿ ವ್ಯಕ್ತಿಗಳು ಪ್ರೇರಣೆ ಬಂದಾಗ ಮಾತ್ರ ಕೆಲಸ ಮಾಡುವುದಿಲ್ಲ. ಪ್ರೇರಣೆ ಇಲ್ಲದಿದ್ದರೂ ತಮ್ಮ ಕೆಲಸವನ್ನು ಮುಂದುವರಿಸುತ್ತಾರೆ. ಎರಡನೇ ಗುಟ್ಟು ಏನು ಗೊತ್ತಾ? ಸಮಯದ ಮೌಲ್ಯ. ಅವರಿಗೆ ಸಮಯದ ಮೌಲ್ಯ, ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಪ್ರತಿಯೊಂದು ನಿಮಿಷವನ್ನು ತಮ್ಮ ಗುರಿಯ ಕಡೆ ಬಳಸುತ್ತಾರೆ. ಮೂರನೆಯ ಗುಟ್ಟು ಸೋಲಿಗೆ ಹೆದರದ ಮನೋಭಾವ. ಯಶಸ್ವಿ ವ್ಯಕ್ತಿಗಳು ಸೋಲನ್ನು ಅವಮಾನ ಎಂದು ನೋಡುವುದಿಲ್ಲ, ಅದನ್ನು ಒಂದು ಪಾಠ ಎಂದು ಸ್ವೀಕರಿಸುತ್ತಾರೆ. ನಾಲ್ಕನೇ ಗುಟ್ಟು ನಿರಂತರ ಕಲಿಕೆ. ಅವರು ನನಗೆ ಎಲ್ಲವೂ ಗೊತ್ತು ಎಂದು ಎಂದಿಗೂ ಯೋಚಿಸುವುದಿಲ್ಲ, ಯೋಚನೆ ಮಾಡೋದೇ ಇಲ್ಲ. ಪ್ರತಿದಿನ ಹೊಸದನ್ನು ಕಲಿಯಲು ಪ್ರಯತ್ನಿಸುತ್ತಾರೆ. ಐದನೇ ಮತ್ತು ಅತ್ಯಂತ ಮುಖ್ಯವಾದ ಗುಟ್ಟು ತಮ್ಮ ಮೇಲೆ ನಂಬಿಕೆ. ಹೌದು, ಇಡೀ ಜಗತ್ತು ನಿಮ್ಮನ್ನು ನಂಬದಿದ್ದರೂ ನೀವು ನಿಮ್ಮನ್ನು ನಂಬಿದರೆ ಅದೇ ನಿಮ್ಮ ದೊಡ್ಡ ಶಕ್ತಿ. ಸ್ನೇಹಿತರೆ, ಯಶಸ್ಸು ಯಾವುದೂ ರಹಸ್ಯವಲ್ಲ, ಯಾವುದೋ ರಹಸ್ಯ ಅಲ್ಲ. ಅದು ಪ್ರತಿದಿನದ ಸಣ್ಣ ಸಣ್ಣ ಒಳ್ಳೆಯ ಅಭ್ಯಾಸಗಳ ಫಲ. ಬೇಗ ಎದ್ದೇಳೋದು, ಬೆಳಿಗ್ಗೆ ಬೇಗ ಎದ್ದೇಳಿ, ಸಮಯಕ್ಕೆ ಗೌರವ ಕೊಡಿ, ಕಷ್ಟಪಟ್ಟು ಕೆಲಸ ಮಾಡಿ, ಸೋಲಿನಿಂದ ಕಲಿಯುವುದು ಮತ್ತು ಎಂದಿಗೂ ಕೈ ಬಿಡೋದಿಲ್ಲ. ಇದೇ ಯಶಸ್ವಿ ವ್ಯಕ್ತಿಗಳ ನಿಜವಾದ ಗುಟ್ಟು. ಇಂದಿನಿಂದ ನೀವು ಈ ಅಭ್ಯಾಸಗಳನ್ನು ಆರಂಭಿಸಿ. ಒಂದು ದಿನ ಜನರು ನಿಮ್ಮನ್ನು ನೋಡಿ ಕೇಳುತ್ತಾರೆ, ನಿಮ್ಮ ಯಶಸ್ಸಿನ ಗುಟ್ಟೇನು? ಆಗ ನಿಮ್ಮ ನಗುವೇ ಉತ್ತರವಾಗುತ್ತದೆ. ಧನ್ಯವಾದಗಳು. ಯಶಸ್ಸು ಅದೃಷ್ಟದಿಂದ ಅಲ್ಲ, ನಿರಂತರ ಪ್ರಯತ್ನದಿಂದ ಸಿಗುತ್ತದೆ. ಧನ್ಯವಾದಗಳು. ಥ್ಯಾಂಕ್ ಯು.